ನಾಳೆಯಿಂದ ಈ 5 ರಾಶಿಯವರಿಗೆ 2076ರವರೆಗೂ ಕೂಡ ಶ್ರೀಮಂತಿಕೆಯ ಜೀವನ ಅನ್ನೋದು ಶುರುವಾಗುತ್ತೆ. ಅದೃಷ್ಟ ಅನ್ನೋದು ಈಗ ಪ್ರಾರಂಭವಾಗುತ್ತೆ. ಗುರುಬಲದ ಜೊತೆಗೆ ಕುಬೇರನ ಅನುಗ್ರಹ ಕೂಡ ಈ 5 ರಾಶಿಯವರಿಗೆ ದೊರೆಯಲಿದೆ. ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿವೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ, ಅದಕ್ಕೂ ಮುನ್ನ ನೀವೇನಾದ್ರೂ ಕುಬೇರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ರಾಮನವಮಿ ಇದೆ. ಇಂದಿನಿಂದ ಈ 5 ರಾಶಿಯವರು ಸಂಪೂರ್ಣವಾಗಿ ಕುಬೇರನ ಆಶೀರ್ವಾದವನ್ನ ಪಡ್ಕೋತಾರೆ. ಇವರು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಮಣ್ಣಿನ ಮೇಲೆ ಕೈ ಇಟ್ಟರೂ ಸಹ ಅದು ಯಶಸ್ಸನ್ನ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೂ ಈ ರಾಶಿಯವರು ಸುತ್ತಮುತ್ತ ಇರುವಂತಹ ಜನರನ್ನ ಮೋಸಗೊಳಿಸುವಂತಹ ಶಕ್ತಿಯನ್ನ ಕೂಡ ನಾಳೆಯಿಂದ ಪಡ್ಕೋತಾರೆ. ಈ ರಾಶಿಯವರು ಕಷ್ಟಪಟ್ಟು ಕೆಲಸವನ್ನ ಮಾಡೋದನ್ನ ನಂಬ್ತಾರೆ. ಹಾಗಾಗಿ ಇವರು ಎಲ್ಲರ ವಿಶ್ವಾಸವನ್ನ ಕೂಡ ಗಳಿಸ್ತಾರೆ. ಅವರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಲಾಭವನ್ನ ಗಳಿಸ್ತಾರೆ. ಗುರಿ ಸಾಧನೆಗೆ ಮತ್ತೊಂದು ಮಾರ್ಗವನ್ನ ಕೂಡ ಈ ರಾಶಿಯವರು ಕಂಡುಕೊಳ್ತಾರೆ. ಮಾನಸಿಕ ಚಿಂತನೆಯಿಂದ ದೂರ ಇರ್ತಾರೆ. ಹಾಗಾಗಿ ಈ ರಾಶಿಯವರು ಉತ್ತಮವಾಗಿರ್ತಾರೆ. ಇನ್ನು ಈ ರಾಶಿಯವರು ಮಾನವೀಯತೆ ಹಾಗೂ ಸಮಾಜದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನ ಮಾಡೋದ್ರಿಂದ ಸಮಾಜದಲ್ಲಿ ಕೀರ್ತಿ, ಹೆಸರು ಅನ್ನೋದು ಕೂಡ ಅದನ್ನ ಕೂಡ ಪಡ್ಕೋತಾರೆ. ಇವರು ಯಾವ್ದಾದ್ರೂ ಮನೆ ಅಥವಾ ಸೈಟ್ ಅನ್ನ ತಗೋಬೇಕು ಅಂತ ಅಂದುಕೊಂಡಿದ್ರೆ ಇವರ ಆಸೆ ನನಸಾಗುವಂತ ಸಂದರ್ಭ ಇದಾಗಿರುತ್ತೆ. ಭೂಮಿ ವ್ಯವಹಾರ ಹಾಗೂ ರಿಯಲ್ ಎಸ್ಟೇಟ್ ಅಲ್ಲಿ ಈ ರಾಶಿಯವರು ಲಾಭವನ್ನ ಪಡ್ಕೋತಾರೆ. ಈ ರಾಶಿಯವರಿಗೆ ಇರುವಂತಹ ಎಲ್ಲ ಕಂಟಕಗಳು ಕೂಡ ನಾಳೆಯಿಂದ ನಿವಾರಣೆಯಾಗುತ್ತೆ. ಈ ರಾಶಿಯವರು ನಿಮ್ಮ ಸಲಹೆಯನ್ನ ಎಲ್ಲರೂ ಕೂಡ ಹೇಳುವಂತಹ ಸಂದರ್ಭ ಎದುರಾಗುತ್ತೆ. ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಹಾಗೇನೆ ನಿಮ್ಮ ಸಹೋದರ ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಂಪೂರ್ಣ ಬೆಂಬಲವನ್ನ ಕೂಡ ಪಡ್ಕೋತೀರಾ. ವ್ಯವಹಾರವನ್ನ ಮಾಡುವಂತಹ ಜನರು ಹೆಚ್ಚಿನ ಲಾಭವನ್ನ ಕೂಡ ಪಡ್ಕೋತೀರಾ. ಪೂರ್ತಿ ದಿನ ನೀವು ಕಾರ್ಯ ಪ್ರವೃತ್ತರಾಗಿ ಇರ್ತೀರಾ. ನಿಮ್ಮ ದಿನ ಅದ್ಭುತವಾಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ಸಂತಸದಿಂದ ಇರ್ತಾರೆ. ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಧನ ಸಂಪತ್ತಿನ ಸಮಸ್ಯೆಗಳಿಂದ ಪರಿಹಾರವನ್ನ ಹೊಂದ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ನಾಳೆಯ ಶ್ರೀರಾಮನವಮಿಯಂದು ಪಡೆಯಲಿರುವ ಶ್ರೀರಾಮನವಮಿಯಿಂದ ಪಡೆಯಲಿರುವ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಸಿಂಹ ರಾಶಿ, ಮಕರ ರಾಶಿ, ತುಲಾ ರಾಶಿ, ಮೇಷರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ಓಂ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.